ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪುತ್ರಿ ಇವಾಂಕಾ ಟ್ರಂಪ್ ಅವರನ್ನ ಜಾಗತಿಕ ಭಯೋತ್ಪಾದಕನೊಬ್ಬ ಟಾರ್ಗೆಟ್ ಮಾಡಿದಂತಹ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನಿಂದ ತರಬೇತಿ ಪಡೆದಂತಹ ಇರಾನ್ ಮೂಲದ ಮೊಹಮ್ಮದ್ ಬಾಕರ್ ಸಾದ್ ದಾವೂದ್ ಅಲ್ ಸಾದಿ ಎಂಬ ಉಗ್ರ ಇವಾಂಕಾ ಅವರನ್ನ ಕೊಲ್ಲೋಕೆ ಪಣ ತೊಟ್ಟಿದ್ದ. ಮೇ 15ರಂದು ಟರ್ಕಿಯಲ್ಲಿ ಈತನನ್ನ ಬಂಧಿಸಲಾಗಿದ್ದು ಈಗ ಸದ್ಯಕ್ಕೆ ಅಮೆರಿಕಕ್ಕೆ ಹಸ್ತಾಂತರಿಸಲಾಗಿದೆ. ಈ ಉಗ್ರನ ಬಳಿ ಇವಾಂಕಾ ಅವರ ಫ್ಲೋರಿಡಾ ನಿವಾಸದ ಸಂಪೂರ್ಣ ಬ್ಲೂ ಪ್ರಿಂಟ್ ಪತ್ತೆಯಾಗಿದೆ ಅಂತ ತನಿಖೆಯ ಮೂಲಗಳು ತಿಳಿಸಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ 6 ವರ್ಷಗಳ ಹಿಂದೆ ಅಂದ್ರೆ 2020ರಲ್ಲಿ ಬಾಗ್ದಾದ್ನಲ್ಲಿ ಅಮೆರಿಕ ನಡೆಸಿದಂತಹ ಡ್ರೋನ್ ದಾಳಿಯಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಕಾಸಿಂ ಸುಲೈಮಾನ್ ಹತರಾಗಿದ್ರು. ತನ್ನ ಮಾರ್ಗದರ್ಶಕನಾಗಿದ್ದಂತಹ ಸುಲೈಮಾನ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಅಲ್ ಸಾದಿ ಈ ಸಂಚನ್ನ ರೂಪಿಸಿದ್ದ. ವಾಷಿಂಗ್ಟನ್ನಲ್ಲಿರುವಂತಹ ಇರಾಕ್ ರಾಯಭಾರ ಕಚೇರಿಯ ಮಾಜಿ ಉಪಮಿಲಿಟರಿ ಅಟಾಚಿ ಯಂತಿಫಾದ್ ಕಾನ್ಬರ್ ನೀಡಿದಂತಹ ಮಾಹಿತಿಯ ಪ್ರಕಾರ ಈಗ ಸುಲೈಮಾನಿ ಮರಣದ ನಂತರ ಅಲ್ ಸಾದಿ ಟ್ರಂಪ್ ನಮ್ಮ ಮನೆಯನ್ನ ಅಂದ್ರೆ ದೇಶವನ್ನ ಸುಟ್ಟಂತೆ ನಾವು ಇವಾಂಕಾ ಅವರನ್ನ ಕೊಂದು ಟ್ರಂಪ್ ಮನೆತನವನ್ನ ಸುಡಬೇಕು ಅಂತ ಬಹಿರಂಗವಾಗಿ ಹೇಳಿಕೊಂಡು ತಿರುಗುತ್ತಾ ಇದ್ದ. ಇವಾಂಕಾ ಟ್ರಂಪ್ ಮತ್ತು ಅವರ ಪತಿ ಜಾರೆಡ್ ಕುಶ್ನರ್ ಅವರು ವಾಸಿಸುವಂತಹ ಫ್ಲೋರಿಡಾದ ಅಂದಾಜು 200 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಐಷಾರಾಮಿ ಬಂಗಲೆ ಇರುವಂತಹ ಪ್ರದೇಶದ ನಕ್ಷೆಯನ್ನ ಅಲ್ ಸಾದಿ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದ. ಅದರೊಂದಿಗೆ ಅರೇಬಿಕ್ ಭಾಷೆಯಲ್ಲಿ ಅಮೆರಿಕನ್ನರೇ ಈ ಚಿತ್ರವನ್ನ ನೋಡಿ ನಿಮ್ಮ ಮನೆ ಅಂದ್ರೆ ಅರಮನೆಗಳಾಗಲಿ ಅಥವಾ ಸೀಕ್ರೆಟ್ ಸರ್ವಿಸ್ ಭದ್ರತೆಯಾಗಲಿ ನಮ್ಮನ್ನ ರಕ್ಷಿಸೋಕೆ ಅಂದ್ರೆ ನಿಮ್ಮನ್ನ ರಕ್ಷಿಸೋಕೆ ಸಾಧ್ಯವಿಲ್ಲ. ನಾವು ಸದ್ಯ ನಿಗಾ ಮತ್ತು ವಿಶ್ಲೇಷಣೆಯ ಹಂತದಲ್ಲಿದ್ದೇವೆ. ನಮ್ಮ ಪ್ರತೀಕಾರದ ಸಮಯ ಹತ್ತಿರದಲ್ಲಿದೆ ಅಂತ ಬೆದರಿಕೆಯನ್ನ ಹಾಕಿದ್ದ. ಅಲ್ಲದೆ ತನಗೆ ಟ್ಯಾಗ್ ಆದವರಿಗೆ ಸೈಲೆನ್ಸರ್ ಅಳವಡಿಸಿದಂತಹ ಪಿಸ್ತೂಲ್ ಚಿತ್ರವನ್ನ ಸ್ನ್ಯಾಪ್ಚಾಟ್ ನಲ್ಲಿ ಕಳುಹಿಸ್ತಾ ಇದ್ದ ಎನ್ನಲಾಗಿದೆ. ಸದ್ಯ ಅಮೆರಿಕದ ವಶದಲ್ಲಿರುವಂತಹ ಈ ಭೀಕರ ಉಗ್ರನನ್ನ ಈಗ ಬ್ರೂಕ್ಲಿನ್ನ ಮೆಟ್ರೋಪಾಲಿಟನ್ ಡಿಟೆಕ್ಷನ್ ಸೆಂಟರ್ನ ಕತ್ರಿನಾ ಏಕಾಂತ ಕಾರಾಗೃಹದಲ್ಲಿ ಇಡಲಾಗಿದೆ. ಇದೇ ಹೈ ಪ್ರೊಫೈಲ್ ಜೈಲಿನಿಂದ ಆ ಜೈಲಿನಲ್ಲಿ ಈಗ ಅಮೆರಿಕದ ಖ್ಯಾತ ಸಿಇಒ ಮೇಲೆ ಶೂಟ್ ಮಾಡಿದಂತಹ ಆರೋಪಿ ಲೂಯಿಗಿ ಮಂಗಿಯೋನ್ ಮತ್ತು ಇತ್ತೀಚೆಗೆ ಸೆರೆ ಹಿಡಿಯಲಾದಂತಹ ವೆನೆಜುವೆಲಾದ ಸರ್ವಾಧಿಕಾರಿ ನಿಕೋಲಸ್ ಮಾಡುರೋ ಅವರನ್ನ ಕೂಡ ಇರಿಸಲಾಗಿದೆ. ಅಲ್ ಸಾದಿ ಪರ ವಕೀಲರು ಈ ಇಡೀ ಪ್ರಕರಣದ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡೋಕೆ ನಿರಾಕರಿಸಿದ್ದಾರೆ.